ಆರ್ ನಗರದಲ್ಲಿ ಶಾಸಕರು ಮುಂಡತ್ನವ್ರನ್ನ ಯಾವುದೋ ಜಾತಿ ನಿಂದನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು FIR ಮಾಡಿ ದಾಖಲೆ ಇದು ಕೇಸ್ ಮಾಡಿದ್ದಾರೆ. ಸೊ ಅರೆಸ್ಟ್ ಮಾಡಿದ್ದಾರೆ. ಸೊ ನಿಮಗೆಲ್ಲ ಏನು ಅನಿಸುತ್ತೆ, ಇದು ಸರಿನಾ ತಪ್ಪು? ಇದು ತಪ್ಪು ಸರ್. ಹಿಂಗೆ ಅಂತ ಸರ್ ಮಾಡಬೇಕಾಗಿದ್ರೆ ಇಷ್ಟು ದಿವಸ ಬೇಕಾಗಿಲ್ಲ ಸರ್. ಅವರು ಜಾತಿ ಬಗ್ಗೆ ಮಾತಾಡೋಕ್ಕೆ, ಇದ್ರ ಬಗ್ಗೆ ಮಾತಾಡೋಕ್ಕೆ ಎಲ್ಲ ಥರ ಜಾತಿದವ್ರಿಗೂ ಬೆಂಬಲಿಸಿದ್ದಾರೆ. ಮಸೀದಿಯಲ್ಲಿ ಹೋಗಿ ನಮಾಜ್ ಮಾಡಿದ್ದಾರೆ, ಮಸೀದಿಯಲ್ಲಿ ಬಂದ್ಬಿಟ್ಟು ಅವ್ರಿಗೂ ಬೆಂಬಲಿಸಿದ್ದಾರೆ. ಎಲ್ಲ ಥರದವ್ರಿಗೂ ಇದು ಕೊಟ್ಟಿದ್ದಾರೆ. ಕೀಳ್ ಜಾತಿ ಮೇಲ್ ಜಾತಿ ಅಂತ ಯಾವತ್ತೂ ನೋಡಿದವ್ರಲ್ಲ ಅವರು. ಎಂಥವ್ರ ಮನೆ ಬಾಗಿಲಿಗೆ ಹೋದ್ರು ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರ ಮೇಲೆ ಅಪವಾದ ಹೊರಿಸ್ತಾ ಇರೋದು ತುಂಬ ತಪ್ಪು ಸರ್. ಅವ್ರಿಗೆ ಗೊತ್ತಿರಬೇಕು ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆದರೆ ಇದು ತಪ್ಪು ಸರ್, ಮಾಡ್ತಾ ಇರೋದು ತಪ್ಪು. ಏನಿದ್ರು ಎದುರುಗಡೆ ಹೊಡೆದಾಡ್ಬೋದಾಗಿತ್ತು. ಅವರು ಈ ಥರ ಅವ್ರ ಮೇಲೆ ಅಪವಾದ ಕೊಟ್ಟು ಈ ಥರ ಕೆಟ್ಟ ಹೆಸರು ತಂದಿಟ್ಟು ಇವ್ರನ್ನ ಈ ಥರ ಮಾಡಬೇಕು ಅನ್ನೋದು ಬೇಕಾಗಿರಲಿಲ್ಲ ಅವ್ರಿಗೆ. ಏನೋ ಒಂದು ಕಾರಣಾಂತರದಿಂದ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಕೆಟ್ಟ ಹೆಸರು ಕೆಡಿಸ್ಬೇಕು, ಅವ್ರನ್ನ ಈ ಥರ ಕೂರಿಸ್ಬೇಕು ಅನ್ನೋದು ಏನೋ ಒಂದು ಪ್ಲಾನ್ ಹೋಗಿ ಮಾಡ್ತಾ ಇದ್ದಾರೆ. ಇದನ್ನ ನ್ಯಾಯಾಲಯ ನೋಡಬೇಕು. ಜನಗಳು ಇದನ್ನು ಏನು ಅಂತ ಕರೆಕ್ಟಾಗಿ ಅದನ್ನು ನಿರ್ಧಾರ ಮಾಡಬೇಕು, ಅವ್ರು ಅಂಥವ್ರ ಇಲ್ವಾ ಅಂತ. ಯಾಕಂದರೆ ನಾವು ನೋಡಿದ ಮಟ್ಟಿಗೆ ಅವರು ಆ ಥರ ಮನುಷ್ಯ ಆಗಿದೆ. ಇಷ್ಟೊತ್ತಿಗೆ ಎಷ್ಟೋ ಕೇಸ್ಗಳು ಇರಬೇಕಾಗಿತ್ತು ಅವ್ರ ಮೇಲೆ, ಎಷ್ಟೋ ಅಪವಾದಗಳು ಇರಬೇಕಾಗಿತ್ತು. ಆ ಥರ ಮನುಷ್ಯ ಅಲ್ಲ ಸರ್ ಅವರು. ಅಲ್ಲ ಸರ್, 4 ವರ್ಷದಿಂದ ಇದ್ರಲ್ಲ, ಅವಾಗಿಂದ ಇವ್ರಿಗೆ ಗೊತ್ತಿರಲಿಲ್ವ ಅವ್ರು ಒಳ್ಳೆಯವರ ಕೆಟ್ಟವ್ರ ಅಂತ? ಅವಾಗೆಲ್ಲ ಜೊತೆಯಲ್ಲೇ ಇದ್ರಲ್ಲ, ಜೊತೆ ತಿಂದಿದ್ದಾರೆ, ಜೊತೆ ಓಡಾಡಿದ್ದಾರೆ. ಅವ್ರ ಬುದ್ಧಿ ಅವಾಗೆಲ್ಲ ಕೆಟ್ಟದ್ದು ಅನ್ನಿಸ್ಲಿಲ್ವಾ? ಇವಾಗ ಮಾತ್ರ ಅವ್ರಿಗೆ ಕೆಟ್ಟದ್ದು ಅನ್ನಿಸ್ತಾ ಇದೆಯಾ? ಯಾವ ಕಾರಣಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಒಂದು ಮನಸ್ಸಲ್ಲಿ ಒಂದು ವಿಷಯ ಇಟ್ಕೊಂಡು ಅವ್ರನ್ನ ಈ ಥರ ಮಾಡ್ತಾ ಇದ್ದಾರೆ ಸರ್. ನಾನು SBM ಕಾಲೋನಿ ಮತ್ತಿಕೆರೆ ವಾರ್ಡ್ ನಂಬರ್ 17. ಸರ್, ಈಗ ಹರನಗರದಲ್ಲಿ ಶಾಸಕರನ್ನ ಜಾತಿ ನಿಂದನೆ ಕೇಸ್ಗೆ ಅರೆಸ್ಟ್ ಮಾಡಿದ್ದಾರೆ. ಹೌದು. ಸೊ ನಿಮ್ಗೆ ಇದೆಲ್ಲ ಏನು ಅನ್ಸುತ್ತೆ ಕ್ಷೇತ್ರದ ಶಾಸಕರಿಗೆ, ನಿಮ್ಮ ಶಾಸಕರಿಗೆ? ಅಲ್ಲ, ಈ ಒಂದು ಇದು ಮಾಡಿ ಅವ್ರನ್ನ ಬಂಧನ ಮಾಡಿರೋದು ಭಾರಿ ಅನಾಹುತನೇ. ಇವರು ಇಷ್ಟ ಬಂದಂಗೆ ರಾಜಕೀಯದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ಈ ಸರ್ಕಾರದವರು ಮಾಡ್ಕೊಂಡಿದ್ದಾರೆ. ಅವ್ರು ಇಷ್ಟ ಬಂದಂಗೆ ರಾಜಕೀಯ ನಡೆಸ್ತಿದ್ದಾರೆ. ಆದರೆ ಅವರು ಮಾಡ್ತಿರೋದು ಭಾಳ ದೌರ್ಜನ್ಯ ಆಗಿದೆ. ಈಗ ಇವರು ಈ ಥರ ದಲಿತರನ್ನ ಎಷ್ಟು ಜನಕ್ಕೆ ಯಾವ್ಯಾವ ಹೊರಗಡೆ ರಾಜ್ಯಗಳಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ಅವ್ರನ್ನೆಲ್ಲ ಬಿಟ್ಟು ಇವರೊಬ್ಬರಿಗೆ ಇವ್ರ ದ್ವೇಷ ಇಟ್ಕೊಂಡು ಇವ್ರನ್ನ ಯಾಕೆ ಈಗ 6 ತಿಂಗಳಿಂದ ಬಿಟ್ಟು ಈ 2-3 ದಿವಸದಲ್ಲೇ ಯಾಕೆ ಇವ್ರನ್ನ ಬಂಧನ ಮಾಡಬೇಕಾಗಿತ್ತು. ಹೀಗಾಗಿ ಇದು ಮಾಡಿರೋದಂತೂ ತುಂಬ ದೌರ್ಜನ್ಯನೇ. ಈಗಿನ ಸರ್ಕಾರ ಇವ್ರು ಏನು ಮಾಡ್ತಾ ಇದ್ದಾರೆ, ಇವರು ಮಾಡಿದ್ದೇ ರೈಟು, ಆಡಿದ್ದೇ ಮಾತು, ಮಾಡಿದ್ದೇ ಕಾನೂನು ಅಂದ್ಕೊಂಡು ಏನೇನೋ ನಿರ್ಧಾರ ಮಾಡ್ಕೊಂಡು ಮಾಡ್ತಿದ್ದಾರೆ. ಒಳ್ಳೆಯವ್ರಿಗಂತೂ ಕಾಲನೇ ಇಲ್ಲ ಇದು. ಈಗ ಅವರು FSL ಕಳಿಸಿದ್ದಾರೆ. FSL ಕಳಿಸಿರೋದು ನಿಜಾನ ಸುಳ್ಳಾನ ಅಂತ ಪರಿಶೀಲನೆ ಮಾಡಿ ಆಮೇಲೆ ಇವ್ರು ಏನೇ ಒಂದು ತೀರ್ಮಾನ ಮಾಡ್ಕೊಳ್ಳೋದಿದ್ರು ಮಾಡಬೇಕಾಗಿತ್ತು. ಇವ್ರು ಇಷ್ಟ ಬಂದಂಗೆ ಇವ್ರು ಏನೇನೋ ಮಾಡ್ತಾ ಇದ್ದಾರೆ. ಅದು ಸರಿನಾ ತಪ್ಪಾ ಅಂತ ಮೊದಲು ಕೂಲಂಕುಷವಾಗಿ ಪರಿಶೀಲಿಸಿ ಆಮೇಲೆ ಅದನ್ನು ತೀರ್ಮಾನ ಮಾಡ್ಕೋಬೇಕಾಗಿತ್ತು. ಏಕೆಂದರೆ ಅವರು ಎಲ್ಲ ಕಡೆ ಕೆಲಸ ಮಾಡ್ತಿದ್ದಾರೆ. ಅವರು ಆ ಕಡೆಯಿಂದ ಬಂದು ಇದ್ ಕಡೆಯಿಂದ ಭಾಳ ಕೆಲಸಗಳು ಮಾಡ್ತಿದ್ದಾರೆ ಅಂತೇಳಿ ಅವ್ರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಇವರೆಲ್ಲ ಈ ಥರ ಇವರೊಬ್ಬರನ್ನೇ ಟಾರ್ಗೆಟ್ ಮಾಡ್ಕೊಂಡು ದೌರ್ಜನ್ಯ ನಡೆಸ್ತಾವ್ರೆ. ಈಗ FSL ಮುಖಾಂತರ ಈ ವಾಯ್ಸು ಚಲನಚಿತ್ರಗಳಲ್ಲಿ ಇನ್ನೊಬ್ಬರು ವಾಯ್ಸ್ ಇನ್ನೊಬ್ಬರು ಯಾರು ಬೇಕಾದರೂ ಕೊಡ್ಬೋದು. ಆ ಥರ ಇದನ್ನು ನಿಜಾನ ಸುಳ್ಳ ಅಂತ ಕ್ಲೀನಾಗಿ ಪರಿಶೀಲನೆ ಮಾಡಿ ಆಮೇಲೆ ಅದನ್ನು ತೀರ್ಮಾನ ತೊಗೋಬೋದಿತ್ತು. ಏನು ಇಲ್ಲದೆ ಏಕಾಏಕಿ ಇವರು ಈ ಥರ ತೊಗೊಂಡು ಮಾಡ್ತಿರೋದು ತೀರಾ ತಪ್ಪು, ಖಂಡನೀಯವಾಗಿದೆ. ಸರ್, ಜಾತಿ ಬಗ್ಗೆ ಏನು ಅವರು ಹೇಳೋ ಅವಶ್ಯಕತೆ ಇರಲಿಲ್ಲ. ಹೇಳಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದು ಸುಳ್ಳು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಅವ್ರು ಯಾವತ್ತೂ ಯಾರ ಬಗ್ಗೆನೇ ಆಗಲಿ, ಯಾವೊಂದು ವಿಷಯನೇ ಆಗಲಿ, ಜಾತಿ ಆಗಲಿ, ಒಬ್ಬರನ್ನ ಕೀಳ್ಮಟ್ಟದಲ್ಲಾಗಿ ಅವರು ನೋಡಿದವರಲ್ಲ. ಹೆಣ್ಮಕ್ಳಿಗೊಂಥರ ಗೌರವ, ಒಂದು RR ನಗರನ ಇಂಪ್ರೂವ್ ಮಾಡಿದ್ದವರೇ. ಎಲ್ಲರಿಗೂ ತಿಳಿದಿರೋ ವಿಷಯನೇ, ಅದೇನು ನಾವಾಗಿ ಹೇಳಬೇಕಾಗಿರೋ ವಿಷಯ ಅಲ್ಲ. RR ನಗರನ ಇಂಪ್ರೂವ್ ಮಾಡಿರೋದೇ ಮುನಿರತ್ನಮ್ಮವರು. ಅಂಥವ್ರ ಮೇಲೆ ಆರೋಪ ತಂದು ಒಂದೇ ದಿವಸಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಇದು ತಪ್ಪಾದ ಅನಿಸಿಕೆ ಎಲ್ಲರಿಗೂ. ನಾನೊಬ್ಬಳೇ ಅಲ್ಲ, ಪ್ರತಿಯೊಬ್ಬರಿಗೂ ಇವಾಗ ಯಾರು ಅರೆಸ್ಟ್ ಮಾಡಿದಾರೋ ಅವ್ರಿಗೂ ಆ ಮಾತು ಅನ್ವಯಿಸುತ್ತದೆ. ಯಾಕೆ ಅಂದರೆ ಅದು ತಪ್ಪು ಅನ್ನೋ ಎಲ್ಲ ಅನುಭವ ಇದೆ. ಆದರೆ ಅವರು ಹೇಳಿದಾರೋ ಇಲ್ವೋ ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಅದನ್ನು ಅರ್ಥ ಮಾಡಿಸ್ತಾರೆ ಮುನಿರತ್ನಂ ಸಾಹೇಬರು. ಅಲ್ಲಿವರೆಗೂ ನಾವು ಕಾದು ಇರಬೇಕಷ್ಟೇ. ನಾನು ಅವ್ರ ಜೊತೆಲೇ ಇದ್ದು ಬೆಳೆದಿರೋರು ಅವ್ರ ಮೇಲೆ ಯಾಕೆ ಈ ಟಾರ್ಗೆಟ್ ಕೊಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿರಬೇಕು. ಅದು ಕಾರಣ ನಮಗೂ ಗೊತ್ತಿಲ್ಲ. ಬಟ್ ಮುನಿರತ್ನಂ ಸಾಹೇಬರು ತುಂಬ ಒಳ್ಳೆಯವರು, ಒಳ್ಳೆ ಕೆಲಸ ಮಾಡ್ತಾರೆ. ಅದ್ರ ಬಗ್ಗೆ ಎರಡೊಂದು ಮಾತಿಲ್ಲ ಸರ್. ಜನನೇ ಇದನ್ನ ಬಗ್ಗೆ ಹೇಳಿಕೆ ಕೊಟ್ಟು ಅವ್ರನ್ನ ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿ ನಮ್ಮ ಅನಿಸಿಕೆ ಸರ್. ಅವ್ರು JP ಪಾರ್ಕ್ ವಾರ್ಡು ಗೋಕುಲ ನಮ್ಮ ಏರಿಯಾ. ಸರ್, ಆರ್ ನಗರದಲ್ಲಿ ಸರ್ ಹೇಳಿ. ಶಾಸಕರು ಶ್ರೀಯುತ ಮುನಿರತ್ನರವನ್ನ ಜಾತಿ ನಿಂದನೆ ಬಗ್ಗೆ ಅರೆಸ್ಟ್ ಮಾಡಿದ್ದಾರೆ. ಹೇಳಿ ಸರ್. ಇದು ನಿಮಗೆ ಸರಿನಾ ತಪ್ಪು, ಅಥವಾ ಇದು ಮಾಡಿರೋದು ಯಾರು, ಏನು, ಮತ್ತೆ ನಿಮಗೆಲ್ಲ ಏನು ಅನಿಸ್ತಾ ಇದೆ ಸರ್? ಸರ್, ಆ ಥರ ಜಾತಿ ನಿಂದನೆ ಏನಾದರೂ ಸಾಹೇಬರು ಮಾಡಿದರೆ ಇಷ್ಟು ವರ್ಷ ಅವರು MLA ಆಗೋಕ್ಕೆ ಚಾನ್ಸೇ ಇಲ್ಲ. ಅವರು ಎಲ್ಲ ಜನನೂ ಒಂದೇ ಥರ ನೋಡೋರು. ಅವರು ನಮ್ಮ ಏರಿಯಾದಲ್ಲಿ ಎಲ್ಲ ಬಡವ್ರನ್ನ ಕರೆಸಿ ಕುಂಡ್ರಿಸಿ ಏನು ಪ್ರಾಬ್ಲಮ್ ಎತ್ತ ಅಂತ ಕೇಳಿ ಅವರು ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗೆ ನಮ್ಮ ಗಜ ಇದ್ದಾರೆ ಜೊತೆಲಿ ಎಲ್ರಿಗೂ ಆ ಥರ ಮಾಡಿಕೊಟ್ಟಿದ್ದಾರೆ.
ಯಾವತ್ತೂ ಅಂಥ ಮನುಷ್ಯ ಅಲ್ಲ. ಯಾರೋ ಕಿಡಿಗೇಡಿಗಳು ಅಥವಾ ಅವರು ಆಗದಿದ್ದವರು ಅವ್ರ ಜೊತೆ ಇದ್ದವ್ರೆ, ಅವ್ರು ಅನ್ನ ತಿಂದವ್ರೆ, ಅವ್ರು ಅಂಥವ್ರೆ ಇಂಥದ್ದು ಕೆಲಸ ಮಾಡ್ಬೋದೇ ಹೊರತು ಇವರು ನಮ್ಮ ಮುನಿರತ್ನಮ್ಮ ಆ ಥರ ಮಾಡೋದೇ ಚಾನ್ಸೇ ಇಲ್ಲ ಬಿಡಿ ಸರ್. ಆ ಥರ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, MLA ಆಗಿದ್ದಾರೆ. ಆ ಜಾಗಕ್ಕೆ ಇನ್ನೊಬ್ಬರು ಬರೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಅಂಥವ್ರ ಕೈಯಲ್ಲಿ ಅವ್ರನ್ನ ಟಚ್ ಮಾಡೋಕ್ಕೂ ಆಗ್ತಾಯಿಲ್ವಲ್ಲ, ಅದಕ್ಕೋಸ್ಕರ ಇಂಥವೆಲ್ಲ ಮಾಡ್ತಾಯಿದ್ದಾರೆ ಸರ್ ಅವರು. ಸರ್ ಆಡಿಯೋ ಬಂದ್ಬಿಟ್ಟು ಹೇಳ್ತೀನಿ ಕೇಳಿ. ಈಗ ಒಬ್ಬ ಮನುಷ್ಯನ ಕೋಪ ಬರ್ಬೋದು, ಕೋಪ ಬರದೇ ಇರ್ಬೋದು, ಒಂದು ಮಾತಾಡ್ಬೋದು, ಮಾತಾಡದೇ ಇರ್ಬೋದು. ಅದನ್ನೇ ಅವರೇ ಮಾತಾಡೋದಂತೆ ಯಾರು ಸರ್ ಗ್ಯಾರಂಟಿಗೆ ಯಾರು ಕೊಡ್ತಾರೆ? ಅದಕ್ಕೆ ಅವ್ರದ್ದೇ ವಾಯ್ಸು ಅಂತ ನೀವು ಗ್ಯಾರಂಟಿ ಕೊಡ್ತೀರಾ? ನಾವು ಗ್ಯಾರಂಟಿ ಕೊಡೋಕ್ಕಾಗುತ್ತಾ? ಯಾಕಂದರೆ ನಾವು ಸಾಹೇಬ್ರನ್ನ ಎದುರುಗಡೆ ನೋಡಿದ್ದೀವಿ. ನಮಗೂ ಒಂದೊಂದು ಟೈಮು ನಡಿ ಆಮೇಲೆ ಮಾತಾಡೋಣ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಬಂದು ಹಣ ಏನಣ್ಣ ಈ ಥರ ಅಂತಂದರೆ ಆಯಿತು ಬಾರ, ಏನು ಕೆಲಸ ಇದೆ ಮಾಡ್ಕೊಡೋಣ ಬಿಡೋಣ, ನಿನ್ಗೆ ಒಳ್ಳೇದಾಗಬೇಕು, ನೀನು ಚೆನ್ನಾಗಿರ್ಬೇಕು ಅಂತ ನಮಗೂ ಹೇಳ್ತಾರೆ. ಇದನ್ನು ಅವ್ರು ಮಿಸ್ಯೂಸ್ ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ ಸರ್? ಇವಾಗ ಮನುಷ್ಯ ಬೆಳಿಬೇಕಂದ್ರೆ ಪಕ್ಷ ಮೇನಲ್ಲ, ಪಕ್ಷನೂ ಬೇಡ, ಏನೂ ಬೇಡ. ಮನುಷ್ಯ ಅಂದರೆ ಆ ಮನುಷ್ಯ ಬೆಳೀತಾ ಇಲ್ಲ. ಒಂದು ಇದು ನಮ್ಮ ಕ್ಷೇತ್ರನೇ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಅದನ್ನು ನಾನು ಹೇಳ್ತಾ ಇರೋದು ಬೆಳವಣಿಗೆ ಅಂದ್ಬಿಟ್ಟು. ಎಲ್ಲರನ್ನೂ ಬೆಳೆಸ್ತವ್ರೆ, ಅವರು ಬೆಳೀತವ್ರೆ, ಇವರು ಎಲ್ಲರನ್ನೂ ಬೆಳೆಸ್ತವ್ರೆ. ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತವ್ರೆ. ಈಗ RR ನಗರದಲ್ಲಿ ಎಂತೆಂಥ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಅವಾಗೆಲ್ಲ ಇವರೆಲ್ಲ ಎಲ್ಲಿದ್ರು ಸರ್? ಇವರು ಎಲ್ಲಿದ್ರು ಹೇಳಿ? ಇದ್ರ ಬಗ್ಗೆ ಯಾರಾದರೂ ಒಂದು ಕ್ಲಾರಿಫಿಕೇಷನ್ ಕೊಟ್ಟರೆ ನಾವು ಅವ್ರಿಗೆ ನಿಜವಾಗ್ಲೂ ಸರೆಂಡರ್ ಆಗ್ಬಿಡ್ತೀವಿ. ನಿಜವಾಗ್ಲೂ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಇವ್ರ ಮೇಲೆ ಏನೂ ಇಲ್ಲ, ಕಾಂಗ್ರೆಸ್ ಬಿಟ್ಟ ಮೇಲೆ ಯಾಕೆ ಇವ್ರು ಮಾಡ್ತಾ ಇದ್ದಾರೆ? ಅದೇ ಹೇಳ್ತಾ ಇಲ್ವಾ ನಿಮಗೆ? ಮನುಷ್ಯ ಇವಾಗ ಕಾಂಗ್ರೆಸ್ಸಲ್ಲೇನೋ ಅವ್ರಿಗೇನು ಕಮ್ಮಿ ಇರಲಿಲ್ಲ, ಅಥವಾ BJP ಬಂದಮೇಲೆ ಜಾಸ್ತಿ ಏನಿಲ್ಲ. ಅಲ್ಲೂ ಶಾಸಕರಾಗಿದ್ದಾರೆ, ಇಲ್ಲೂ ಶಾಸಕರಾಗಿದ್ದಾರೆ. ಅವ್ರು ಏನಂತಂದರೆ ಕಾಂಗ್ರೆಸ್ಸಲ್ಲಿದ್ದಾಗಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಇಲ್ಲಿ BJP ಬಂದಾಗಲೂ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇದನ್ನು ಸಹಿಸೋಕ್ಕಾಗ್ದಿದ್ರು ಕೆಲವರು ಅವರು ಹಿಂದೆ ಜೊತೆಲಿದ್ದವರು ಮಾಡ್ತಾಯಿದ್ದಾರೆ. ಈಗ ಕಾಂಗ್ರೆಸ್ ಅವರು ಸೇರಿಕೊಂಡು ಎಲ್ಲರೂ ಕಾಂಗ್ರೆಸ್ ಕುಮ್ಮಕ್ನಿಂದ ಅವರು ನಮ್ಮ ಮುನಿರತ್ನಮ್ಮ ಮೇಲೆ ಇಲ್ದಿರೋ ಆಪಾದನೆಗಳು ಹಾಕಿ ಅವ್ರನ್ನ ಹೆಂಗಾನೋ ತುಳಿಬೇಕು, ಇವ್ರನ್ನ ಮೇಲೆ ಬೆಳಕ್ಕೆ ಬಿಡಬಾರ್ದು. ಯಾಕಂದರೆ ಭ್ರಷ್ಟಾಚಾರಗಳಿಗೆ ಈ ಕಾಲದಲ್ಲಿ ಎಲ್ಲ ಇದಿದೆ. ಮುನಿರತ್ನಮ್ಮ ಏನಾದರೂ ಈ ಶಾಸಕರಾದ ನಾವು ನೋಡ್ತಾ ಇದ್ದಂಗೆ ಏನಾದರೂ ಭ್ರಷ್ಟಾಚಾರ ಮಾಡಿದರೆ ಸರ್ ಎಲ್ಲ ಮಾಡಿದೆ ಸರ್. JP ಪಾರ್ಕು JP ಪಾರ್ಕ್ ಹೆಂಗಿತ್ತು ಸರ್? JP ಪಾರ್ಕ್ ನಾವು JP ಪಾರ್ಕ್ ವಾಡಾರಾಗಿದ್ದು ನಾವು JP ಪಾರ್ಕ್ ಬಗ್ಗೆ ಮಾತಾಡ್ತೀವಿ. JP ಪಾರ್ಕ್ ಹೆಂಗಿತ್ತು ಮುಂಚೆ? ಹೆಂಗೆ ಗಜ? JP ಪಾರ್ಕ್ ಯಾವ ಥರ ಇದೆ ಇವಾಗ? ಒಂದು ಜಿಮ್ಮು ಮಾಡಿಸ್ಕೊಟ್ಟಿದ್ದಾರೆ. JP ಪಾರ್ಕು ಸರ್, JP ಪಾರ್ಕಲ್ಲಿ 3 ಕಿಲೋಮೀಟ್ರು ಅದು ಇದಿದೆ, ಏನೋ ವಾಕೇಬಲ್ ಇದು ಸಮುದ್ರದಿಂದ ಮರಳು ತರಿಸಿ ಹಾಕಿ ಜನಗಳು ಓಡಾಡೋಕ್ಕೋಸ್ಕರ ಮಾಡಿಕೊಟ್ಟಿದ್ದಾರೆ. ಯಾರು ಸರ್ ಮಾಡಿಕೊಡ್ತಾರೆ? ಯಾವ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಹೇಳಿ? ಅದೊಂದು ಮಾತ್ರ ಅಲ್ಲ, ಮನೆಗಳು ಕಟ್ಸ್ಕೊಟ್ಟಿದ್ದಾರೆ. ಎಷ್ಟು ಮನೆಗಳು ಬನ್ನಿ, ನಮ್ಮ ಪೂರ್ಣಾಪುರ ಅಂದ್ಬಿಟ್ಟು ನಾವು ಇರೋ ಜಾಗದಲ್ಲಿ ಎಷ್ಟು ಮನೆಗಳು ಕಟ್ಸ್ಕೊಟ್ಟಿದ್ದಾರೆ. ಎಲ್ಲ ಇವತ್ತು ಹೆಂಚು ಮನೆಗಳು, ಗುಡಿಸಲು ಮನೆಗೆ ಇದ್ದವರೆಲ್ಲ ಒಳ್ಳೊಳ್ಳೆ ಮನೆಗಳಲ್ಲಿ ವಾಸ ಮಾಡ್ತಾಯಿಲ್ವಾ? ಏನು ಬೇಡ, ಇಲ್ಲಿ ನಮ್ಮ BK ನಗರದಲ್ಲಿ ಹೋಗ್ರಿ, ಸ್ಲಮ್ ಇದ್ದಿದ್ದನ್ನ ಅಪಾರ್ಟ್ಮೆಂಟ್ ಥರ ಮನೆ ಕಟ್ಕೊಟ್ಟಿದ್ದಾರೆ. ಯಾರು ಮಾಡ್ತಾರೆ? ಯಾವ ಕ್ಷೇತ್ರದಲ್ಲಿ ಮಾಡಿದ್ದಾರೆ? ಮುನಿರತ್ನಮ್ಮ ಮಾಡಿದ್ದಾರೆ. ಕ್ಷೇತ್ರ ಬಿಟ್ಟು ಓಡ್ಸೋಕೆ ಅವ್ರು ಪ್ಲ್ಯಾನ್ ಮಾಡ್ಬೋದು. ನಾವೆಲ್ಲ ಕಾರ್ಯಕರ್ತರಿದ್ದೀವಿ, ನಮ್ಮ ವೋಟರ್ಸು, ಇವರು ಓಟ್ ಹಾಕಿರೋರು ಜನ ಇದ್ದಾರೆ. ಅವ್ರಿಗಂತೂ ಯಾವತ್ತೂ ಸಾರ್ವಜನಿಕರಂತೂ ಅವರು ಪರವಾಗಿದ್ದಾರೆ. ಅವ್ರನ್ನಂತೂ ಇಲ್ಲಿಂದ ಕಳ್ಸೋಕ್ಕಾಗಲ್ಲ. ನಾವೆಲ್ಲ ಜೊತೆಗಿದ್ದೀವಿ ಅವ್ರ ಜೊತೆ. ಈಗ RR ನಗರದ ಶಾಸಕರನ್ನ ಅರೆಸ್ಟ್ ಮಾಡಿದ್ದಾರೆ, ಯಾವುದು ಜಾತಿ ನಿಂದನೆ ಒಂದು ಕೇಸ್ಗಾಗಿ. ಇದೆಲ್ಲ ಏನಿಸುತ್ತೆ ನಿಮಗೆ? ನಿಜಾನ ಸುಳ್ಳು? ಸುಳ್ಳು ಸರ್, ಎಲ್ಲ ಸುಳ್ಳು. ಈ ಥರ ಅಮಿತ್ ಶಾ ಅವ್ರ ಮೇಲೂ ವಾಯ್ಸ್ ಎಲ್ಲ ಇದು ಮಾಡಿದ್ರು ಆಂಧ್ರಲ್ಲಿ. ಅದೇ ಥರ ಇವ್ರ ಮೇಲೂ ಮಾಡಿದ್ದಾರೆ. ಅವ್ರು ಒಳ್ಳೆ ಕೆಲಸಗಳು ಮಾಡ್ಕೊಂಡಿರೋದ್ರಿಂದ ಅವ್ರ ಮೇಲೆ ಏನೋ ಒಂದು ದೂರ ತರೋದಕ್ಕೆ ಇದು ಮಾಡಿದ್ದಾರೆ. ಅದೇ ಅವ್ರನ್ನ ಹೇಗಾದರೂ ಮಾಡಿ ಅವ್ರನ್ನ ನಿಂದನೆ ಮಾಡಬೇಕು, ಅವರು ರಾಜಕೀಯದಿಂದ ಅವ್ರನ್ನ ಇದು ಮಾಡಬೇಕು ಅಂತ ಇವರು ಮಾಡ್ತಾ ಇದ್ದಾರೆ ಸರ್. ಸಂಚಿದೆಲ್ಲ ಮುನಿರತ್ನಂ ಪರವಾಗಿಲ್ವಾ? ಏನು ಅನ್ಸುತ್ತೆ ನಿಮಗೆಲ್ಲ? ನಮಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಲಾಕ್ಡೌನಲ್ಲಿ ಊಟ ಹಾಕಿದ್ದಾರೆ 3 ಹೊತ್ತು. ಮತ್ತು JP ಪಾರ್ಕ್ನ ಇಂಪ್ರೂವ್ ಮಾಡಿದ್ದಾರೆ. ಮೊದಲ ಥರ ಇಲ್ಲ. ಇವಾಗ ವಾಕಿಂಗ್ ಮಾಡೋಕ್ಕೆ ಬೆಳಗ್ಗೆ ಎದ್ಬಿಟ್ಟು ವಾಕಿಂಗ್ ಮಾಡೋಕ್ಕೆ, ಮತ್ತು ಜಿಮ್ ಮಾಡೋಕ್ಕೆ, ಮತ್ತು ಈ ಮುದುಕರು ಮುಜ್ಜಾಜಿರು ಬೆಳಗ್ಗೆ ಎದ್ದು ಓಡಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇವಾಗೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಟ್ರೈನು ಎಲ್ಲ ಸುತ್ತಾಡೋಕ್ಕೆ ತುಂಬ ಹೆಲ್ಪ್ ಆಗಿದೆ ಅವರಿಂದ ನಮಗೆ. ಮುನಿರತ್ನವ್ರ ಮೇಲೆ ನಾನಾ ರೀತಿ ಆರೋಪಗಳು ಬರ್ತೈತೆ ಸರ್. ಏನು ನಾವು ಕಣ್ಣಿಂದ ನೋಡಿಲ್ಲ ಅವೆಲ್ಲ, ಆದರೆ ನಾವು ನಂಬೋದಿಲ್ಲ ಅಂತ ಅನ್ಕೊತಾ ಇದ್ವಿ ನಾವು. ಯಾಕೆ ಮುನಿರತ್ನವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವರು? ಸರ್ ಒಳ್ಳೆಯವ್ರ ಕಾಲ ಇಲ್ವಲ್ಲ ಸರ್ ಇದು. ಸರ್ ಇದೆಲ್ಲ ಕೆಟ್ಟದ್ದು. ಮುನಿರತ್ನ ಸಾರು ಯಾರನ್ನೂ ಸಹ ಆ ರೀತಿ ಹರಾಸ್ಮೆಂಟ್ ಆಗಲಿ ಕೆಟ್ಟದಾಗಲಿ ಯಾರನ್ನೂ ಯಾವತ್ತೂ ಮಾತಾಡಿದವರಲ್ಲ.
ಇಡೀ ಕ್ಷೇತ್ರ ಜನತೆಯನ್ನು ಒಂದು ಪ್ರೀತಿ ವಿಶ್ವಾಸದಿಂದ ಗೌರವವಾಗಿ ಮಾತಾಡುವಂಥ ವ್ಯಕ್ತಿ ಮುನಿರತ್ನ ಸರ್. ಇವ್ರನ್ನ ಸುಮ್ಮನೆ 3 ದಿನ ರಜಾ ಇದೆ ಅಂದ್ಬಿಟ್ಟು ಕಂಪ್ಲೇಂಟ್ ಹಾಕಿಸಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ದುರುದ್ದೇಶದಿಂದ ಮಾಡಿರೋಂಥ ಒಂದು ಇದು. ಅವ್ರ ಜೊತೆಗೆ ಸಹ ಪಟ್ಟೆ ಆಗಿರೋಂಥ ವೇಲು ನಾಯಕರು ಅವರು ಸಹ ಸೇರ್ಕೊಂಡು ಮಾಡಿಸಿರೋಂಥ ಇದೊಂದು ಕೆಲಸ. ಈ ಜಾತಿ ನಿಂದನೆ ಕೇಸು ಇದೇ ಅಲ್ಲ, ಹೊಸದಲ್ಲ. ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಇದೇ ಕಳೆದ ವರ್ಷದಲ್ಲಿ ನಮ್ಮ ಮಗನ ಮೇಲೆ ಸುಮ್ಮನೆ ನಿಂತಿದ್ದವನ ನಮ್ಮ ಮಗನ ಮೇಲೆ ಜಾತಿ ನಿಂದನೆ ಕೇಸ್ ಹಾಕಿ, ಇದೇ SC/ST ಕೇಸ್ ಹಾಕಿ ಇದು ಮಾಡಿ 15 ದಿವಸ ನಮ್ಮ ಮಗನೇ ಮನೆ ಬಿಟ್ಟಿದ್ದ. ಆ ರೀತಿ ಮಾಡಿದರು. ಸುಮಾರು ಒಂದು 20 ಕೇಸ್ಗಳಾಗಿದೆ ನಮ್ಮ RR ನಗರದಲ್ಲಿ. ವೇಲು ನಾಯಕರೇ ಒಂದು 20-15 ಕೇಸ್ಗಳನ್ನ ಹಾಕಿದ್ದಾರೆ. ಬರೀ ಒಕ್ಕಲಿಗರನ್ನೇ ಟಾರ್ಗೆಟ್ ಮಾಡಿ ಗೌಡ್ರ ಮೇಲೆ ಕೇಸ್ ಹಾಕಿಸ್ತಾ ಇದ್ದಾರೆ. ಇದು ಅವ್ರದ ಒಂದು ಇದು. ನಮ್ಮ ಶಾಸಕರು ಆ ರೀತಿ ಮಾತಾಡೋದಾಗಿದ್ದರೆ, ಅವರು ಈ ದಲಿತರು ಅನ್ನೋ ಭಾವನೆ ಅವರಲ್ಲಿ ಇದ್ದಿದ್ರೆ ಪ್ರತಿ ವರ್ಷ ದಲಿತರಿಗೆ ಬುಕ್ ಕೊಡ್ತಾರೆ, ದಲಿತರಿಗೆ ವಸ್ತ್ರ ಕೊಡ್ತಾರೆ, ದಲಿತರಿಗೆ ಫೀಸ್ಗಳು ಕಟ್ತಾರೆ. ಕಷ್ಟ ಅಂತ ಹೋದವ್ರಿಗೆಲ್ಲ ಫೀಸ್ಗಳು ಕಟ್ತಾರೆ, ಕಿಡ್ನಿಗಳು ಹಾಕಿಸ್ಕೊಟ್ಟಿದ್ದಾರೆ. ಎಲ್ಲ ಒಂದು ಬಡ ಜನ ಸೇವೆ ಮಾಡುವಂಥ ಒಬ್ಬ ಮುನಿರತ್ನ ಸರು. ನಿಜ ಹೇಳಬೇಕಂದ್ರೆ ಅವರೊಬ್ಬರು ಅಮಾಯಕರು, ಪ್ರಾಮಾಣಿಕರು. ಈ ಒಬ್ಬ ಪ್ರಾಮಾಣಿಕರನ್ನ ಇವತ್ತು ಸ್ಟೇಷನ್ಲಿ ಅರೆಸ್ಟ್ ಮಾಡಿದರೆ ಇದು ನಿಜಕ್ಕೂ ಒಳ್ಳೇದಾಗಲ್ಲ. ಇದರ ಪ್ರತಿಫಲನ ಅವರು ಅನುಭವಿಸ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಏನು ಮಾಡೋಕ್ಕಾಗಲ್ಲ. ಕಳೆದಲ್ಲಿ MP ಎಲೆಕ್ಷನ್ನಲ್ಲಿ ನಮ್ಮ ಮಂಜುನಾಥ್ ಅವ್ರನ್ನ ಗೆಲ್ಸ್ಕೊಂಡ್ರು. ಇದೊಂದು ಅವ್ರಿಗೆ ಇರಿಟೇಟ್ ಆಗಿದೆ. MLA ಎಲೆಕ್ಷನಲ್ಲಿ ಇವರೇ ಗೆದ್ದರು. ಅವ್ರು ಸೋತಂಥ ವ್ಯಕ್ತಿಗಳಿಗೆಲ್ಲ ಒಂಥರ ಮನಸ್ಸಿಗೆ ನೋವಾಗಿದೆ. ಆ ನೋವನ್ನ ಈ ರೀತಿ ಸೇಡನ್ನ ತೀರಿಸ್ಕೊತಾ ಇದ್ದಾರೆ ಸರ್. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.